ಕನ್ಮಂಗಲ ಗ್ರಾಮ ಪಂಚಾಯತಿಯ 3ನೇ ಬಾರಿ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಕನ್ಮಂಗಲ ಗ್ರಾಮಸ್ಥರ ಎಲ್ಲರಿಗೂ ಹಿಂದಿನ ದಿನಗಳೇ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಅಂತೇಳಿ ಅವರ ಸಹಕಾರದಿಂದ ಇವತ್ತು ನನ್ನ ಅಧ್ಯಕ್ಷನಾಗಿ ಮಾಡಿರ್ತಾರೆ. ಅವ್ರಿಗೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಸೆಂಟ್ರಾಗೆ ಸೀಟ್ ಕೊಟ್ಟರೆ 20 ವರ್ಷ ಮಾಡ್ದಿದ್ದ ಕೆಲಸ 2 ತಿಂಗಳಲ್ಲಿ ಮಾಡಿ ಎಲ್ಲಪ್ಪನವ್ರು ತೋರಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೀರಿ. ಇವತ್ತು ನನ್ನ ಜೊತೆ ಇರ್ತಕ್ಕಂಥ 12 ಜನನೂ ಅಧ್ಯಕ್ಷರುಗಳೇ. ಇವತ್ತು ಗ್ರಾಮ ಸ್ವರಾಜ್ಯದ ಕನಸನ್ನ ಕಂಡಿದ್ದಂತಹ ಮಹಾತ್ಮ ಗಾಂಧೀಜಿರವರ ಕನಸಿನ ಕೂಸೆ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ, ಗ್ರಾಮ ಸ್ವರಾಜ್ಯದ ಕನಸು. ಈ ಒಂದು ಗ್ರಾಮ ಪಂಚಾಯಿತಿಗಳು ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಆಡಳಿತ ಅವಧಿ ಮುಕ್ತಾಯವಾಗುತ್ತೆ. ಆ ಒಂದು ಮುಕ್ತಾಯಕ್ಕೂ ಮುನ್ನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನಗಳು ಪಲ್ಲಟವಾಗ್ತಾ ಇದೆ. ಹಾಗೆಯೇ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂತಹ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸವನ್ನ ಮಂಡಿಸಲಾಗಿತ್ತು. ಆ ಒಂದು ಅವಿಶ್ವಾಸದಲ್ಲಿ ಅಧ್ಯಕ್ಷರು ಪರಾಭವಗೊಂಡಿದ್ದರು. ಈಗ ಅವಿರೋಧವಾಗಿ ಈ ಒಂದು ಚುನಾವಣೆಯಲ್ಲಿ ಬೆಳತೂರು ಯಲ್ಲಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅಧಿಕಾರ ಸ್ವೀಕಾರ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು. ಸರಿಸುಮಾರು 16 ಸದಸ್ಯರುಗಳನ್ನು ಒಳಗೊಂಡಿರುವಂತಹ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅತಿ ವೇಗವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಸುತ್ತಲೂ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ನಿರ್ಮಾಣವಾಗ್ತಾ ಇದೆ. ಉತ್ತಮವಾದಂತಹ ಆದಾಯದ ಮೂಲಗಳು ಇವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿಯನ್ನ ಕಾಣಬೇಕಾಗಿದೆ. ಒಂದಷ್ಟು ಕನಸುಗಳನ್ನು ಹೊತ್ತಿರುವಂತಹ ಬೆಳ್ತೂರು ಯಲ್ಲಪ್ಪನವರು ಈ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪಕ್ಷಾತೀತವಾಗಿ ಅವರನ್ನ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೆಳ್ತೂರು ಯಲ್ಲಪ್ಪನವರು ಎಲ್ರಿಗೂ ಕೂಡ ಸಿಹಿಯನ್ನ ಹಂಚಿದರು ಮತ್ತು ಎಲ್ಲರೂ ಕೂಡ ಇವರಿಗೆ ಶುಭಾಶಯಗಳನ್ನು ಕೂಡ ಕೋರಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಕನ್ಮಂಗಲ ಗ್ರಾಮ ಪಂಚಾಯತಿಯ 3ನೇ ಬಾರಿ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಕನ್ಮಂಗಲ ಗ್ರಾಮಸ್ಥರ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ಕನ್ಮಂಗಲ ಗ್ರಾಮ ಪಂಚಾಯತಿಯಲ್ಲಿ 16 ಸದಸ್ಯರಿದ್ದು 16 ಸದಸ್ಯರ ಪೈಕಿ 12 ಜನ ಈ ದಿನ ನನ್ನ ಒಳ್ಳೆ ಕೆಲಸ ಕಾರ್ಯ ವೈಖರಿಗಳು ಮಾಡ್ತೀನಿ ಅಂತೇಳಿ ಒಂದು ನಂಬಿಕೆ ಇಟ್ಟು ಇವತ್ತು ನನಗೆ ಕೈ ಜೋಡಿಸಿ ಇವತ್ತು ನನಗೆ ಅವರ ಸಹಕಾರದಿಂದ ಇವತ್ತು ನನ್ನ ಅಧ್ಯಕ್ಷನಾಗಿ ಮಾಡಿರ್ತಾರೆ. ಅವ್ರಿಗೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. 2 ವರ್ಷಗಳ ಕಾಲ ಈಗ ಮಾಜಿ ಅಧ್ಯಕ್ಷರಾದಂಥ ಯಾವುದೇ ಕಾಮಗಾರಿಗಳು ಯಾವುದು ಮತ್ತೊಂದು ಮಾಡಿಲ್ಲ ಅಂತೇಳಿ, ಅಭಿವೃದ್ಧಿ ಪಡಿಸಿಲ್ಲ ಅಂತೇಳಿ ಇವತ್ತು 12 ಜನ ಸದಸ್ಯರು ನನ್ನೊಟ್ಟಿಗೆ ಇವತ್ತು ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ. ಹಿಂದಿನ ದಿನಗಳೇ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಅಂತೇಳಿ ಅದನ್ನು ಮೆಚ್ಚಿ ಇವತ್ತು ನನಗೆ ಒಂದು ಅಧಿಕಾರ ಅಂತ ನನಗೆ ನೀಡಿರ್ತಾರೆ. ಇವತ್ತು ಅವ್ರ ಸಮ್ಮುಖದಲ್ಲಿ ಹಾಗೂ ಇದರ ಜೊತೆಗೆ ನನಗೆ ಭಾಳ ಸಹಕರಿಸಿದಂಥ ನಮ್ಮ ಹಿಂದಿನ ತಾಲೂಕ್ ಪಂಚಾಯತಿ ಚಿಕ್ಕಮುನಿಯಪ್ಪಣ್ಣವರು, ಹಾಲಿನ ಇದು ಬೋನೆ ಮಂಡಳಿ ಸದಸ್ಯರು ಹಾಗೂ ಭಾಳ ಆತ್ಮೀಯರಂಥ ಗುರುಗಳ ಥರ ಇರ್ತಕ್ಕಂಥ ನಮ್ಮ ಇದು ಕಾಟನ್ನಲ್ಲು ಜಯಣ್ಣನವರು, ಅವ್ರ ಮಕ್ಕಳು ಹಾಗೂ ಇದು ರಾಮದಾಸ್ ಅಣ್ಣವರು, ನಾಗಣ್ಣವರು, ಇವರೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಸ್ಥಾನಕ್ಕೆ ನಾನು ಬರಬೇಕಂದ್ರೆ ಅವ್ರ ಸಹಕಾರ ಮತ್ತು ನನಗೆ ಈ ಕನ್ಮಂಗಲದ ಗ್ರಾಮಸ್ಥರು ಹಾಗೂ ನಮ್ಮ 12 ಜನ ಸದಸ್ಯರು ಇವತ್ತು ನನಗೆ ಈ ಅಧಿಕಾರ ಕೊಡೋಕ್ಕೆ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ನಿಲ್ಲಿಸಿದ್ದಾರೆ. ಅದನ್ನು ಏನನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಏನು ಮಾಡಬೇಕು ಅದನ್ನು ಮಾಡೋಕ್ಕೋಸ್ಕರ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಉತ್ಪೂರ್ವಕ ನಾನು ವಂದನೆಗಳನ್ನು ನಲ್ಪಿಸ್ತೇನೆ. ನಾನು ಒಬ್ಬ ಅಧ್ಯಕ್ಷನ ಆಗಕ್ಕೆ ನಾನು ಸಾಧ್ಯ ಇಲ್ಲ. ಇವತ್ತು ನನ್ನ ಜೊತೆ ಇರ್ತಕ್ಕಂಥ 12 ಜನನೂ ಅಧ್ಯಕ್ಷರುಗಳೇ. ಇವತ್ತು 12 ಜನ ಸೇರಿ ಇವತ್ತು ಅಧ್ಯಕ್ಷರುಗಳು, ನಾನೊಬ್ಬ ಅಧ್ಯಕ್ಷನಲ್ಲ. ಈ 12 ಜನ ಸಹಾಯದಿಂದನೇ ಇವತ್ತು ಆಗಿದ್ದೀನಿ. ಪ್ಲಸ್ ನನ್ನ ಜೊತೆ ಅವರು ಉಪಾಧ್ಯಕ್ಷರು ಇದ್ದಾರೆ, ಸದಸ್ಯರುಗಳಿದ್ದಾರೆ. ಎಲ್ಲರೂ ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲರೂ ಅವ್ರ ಜೊತೆ ಇಟ್ಕೊಂಡು ಅವ್ರ ಜೊತೆ ನಾನು ಹೋಗ್ತೀನಿ. ಅವ್ರ ಜೊತೆ ನಾನು ಇದು ಕೆಲಸ ಮಾಡಿ ಅವ್ರ ಜೊತೆ ಒಟ್ಟುಗೂಡಿಸಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಅಂತೇಳಿ ನನಗೆ 12 ಜನಕ್ಕೆ ಮತ್ತೊಮ್ಮೆ ನಾನು ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷರುಗಳು ಯಾವುದು ಅನ್ನೋದಿಲ್ಲ. 12 ಜನನೂ ಅಧ್ಯಕ್ಷರುಗಳೇ, 12 ಜನ ಉಪಾಧ್ಯಕ್ಷರೇ ಅನ್ನೋದು ನಾನು ಭಾವಿಸಿದ್ದೀನಿ. ಹೌದು, ಇತ್ತೀಚೆಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷೆಯಾದಂತಹ ಪವಿತ್ರ ರವಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿತ್ತು. ಇದರಲ್ಲಿ ಪರಾಭವಗೊಂಡಿದ್ದಂತಹ
ಕಾರಣಕ್ಕೆ ಮತ್ತೆ ಚುನಾವಣೆ ಆಯೋಜನೆ ಆಯಿತು. 16 ಸದಸ್ಯರನ್ನ ಒಳಗೊಂಡಿರುವಂತಹ ಕನ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಪಕ್ಷಾತೀತವಾಗಿ ಬೆಳ್ತೂರು ಯಲ್ಲಪ್ಪನವರು ಆಯ್ಕೆಯಾಗಿದ್ದಾರೆ. ಇವರು ಒಂದಷ್ಟು ಕನಸುಗಳನ್ನು ಹೊತ್ತಿದ್ದು ಈ ಒಂದು ಗ್ರಾಮ ಪಂಚಾಯತ್ಗೆ ಹೊಸ ರೂಪವನ್ನ ನೀಡುವಂತಹ ಸಲುವಾಗಿ 2 ತಿಂಗಳಲ್ಲಿ ಅಲ್ಪ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಅಭಿವೃದ್ಧಿಯೂ ಕೂಡ ನಾನು ಪಕ್ಷ ಭೇದ ಮರೆತು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸ್ತೇನೆ ಎನ್ನುವಂತ ಮಾತುಗಳನ್ನು ಕೂಡ ಆಡಿದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಾರು ಏನೆಲ್ಲ ಹೇಳಿದ್ರು ಅದನ್ನು ಕೂಡ ನೋಡೋಣ ಬನ್ನಿ. ಕನ್ಮಂಗಲ ಪಂಚಾಯಿತಿಗೆ ಶುಭ ದಿನ ಪ್ರಾರಂಭ ಆಗಿದೆ. ಯಲ್ಲಪ್ಪನವರು ಹೊಸ ರಾಜಕಾರಣಿ ಅಲ್ಲ, ನಾವು ಬಚ್ಚೇಗೌಡರ ಕಾಲದಿಂದ ರಾಜಕಾರಣಿ, ಅವರು ತಂದೆಯವರ ಕಾಲದಿಂದನೂ ಇವರು ರಾಜಕಾರಣಿ. ಇವತ್ತು ಅವರಿಗೆ ಅವಕಾಶಗಳು ಸಿಗಬೇಕಾಗಿತ್ತು, ಎಲ್ಲೋ ಕಾರಣಾಂತರಗಳಿಂದ ಅವರಿಗೆ ಅಧಿಕಾರ ವಂಚಿತ ಆಗಿತ್ತು. ಇವತ್ತು ಏನು ನಮ್ಮ ಕನ್ಮಂಗಲ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ನಮ್ಮ ಕಾಜಿ ಸೊನ್ನೆನಹಳ್ಳಿ ಹಾಗೂ ಕನ್ಮಂಗಲದ ಎಲ್ಲ ಸದಸ್ಯರು ಇಂದ ನಾವು ಅಧ್ಯಕ್ಷರು ಮಾಡಿದ್ರೆ ಈ ಕನ್ಮಂಗಲ ಪಂಚಾಯತಿನಲ್ಲಿ ಕೆಲಸಗಳಾಗ್ತವೆ ಅಂತೇಳಿ ಅವರು ನಂಬಿಕೆ ಇಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಪತ್ರಕರ್ತರು ಒಂದು ಕ್ವಶನ್ ಮಾಡಿದ್ರು, 2 ತಿಂಗಳಲ್ಲಿ ಏನು ಮಾಡ್ಬೋದು ಅಂತ. 2 ತಿಂಗಳಲ್ಲಿ ದುಡ್ಡಿದ್ರೆ ಏನು ಕೆಲಸ ಬೇಕಾದರೂ ಮಾಡ್ಬೋದು. 20 ವರ್ಷ ಮಾಡ್ದಿದ್ದ ಕೆಲಸ 2 ತಿಂಗಳಲ್ಲಿ ಮಾಡಿ ಯಲ್ಲಪ್ಪನವ್ರು ತೋರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಎಲ್ಲ ಪಂಚಾಯತಿ ಸದಸ್ಯರಿಗೂ ನಂಬಿಕೆ ಇದೆ. ಅವರು ಕೆಲಸ ಮಾಡ್ತಾರೆ, ಕೆಲಸ ನೋಡಿ ಅವ್ರನ್ನ ಜನ ಮೆಚ್ತಾರೆ. ಇಲ್ಲೇನು ಯಲ್ಲಪ್ಪನವರು ಇಲ್ಲಿ ಸಾಮಾನ್ಯವಾಗಿ ಗೆಲ್ಲಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ, ಶ್ರಮ ಹಾಕಿದ್ದಾರೆ. ಜನಗಳನ್ನ ತನ್ನ ಮಕ್ಕಳಂತ ನೋಡಿದ್ದಾರೆ. ಏನೇ ಇರ್ಬೋದು, ಒಂದು ಗೌರಿ ಹಬ್ಬ ಇರ್ಬೋದು, ಒಂದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಎಲ್ಲ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವಂಥ ಸ್ತ್ರೀಶಕ್ತಿಗಳವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಏನು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ನಿಜವಾಗ್ಲೂ ಹೆಸರಿರೋದು. ನಾವೆಲ್ಲ ಹಳಬರು ರಾಜಕಾರಣದಲ್ಲಿ, ನಾವೆಲ್ಲ ಬುದ್ಧಿ ಇದೆ, ನಾವು ಮಾಡ್ತೀವಿ ಕೆಲಸ. ಪತ್ರಕರ್ತರು ಕ್ವಶನ್ ಮಾಡೋದು ನಿಜಾನೇ, ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ. ಮುಂದಿನ ದಿನಗಳಲ್ಲಿ ಸರ್ ದುಡ್ಡಿದ್ರೆ ಕೆಲಸ ಬೇಗನೆ ಮಾಡ್ಬೋದು ಸರ್. ದುಡ್ಡು ಇಲ್ದಿರ ನಾನು ಪೇಪರ್ನಲ್ಲಿ ಬರೆದು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಕೂದಲು ಪೂಜೆ ಮಾಡ್ತೀನಿ ಇನ್ನೊಂದು ಪೂಜೆ ಮಾಡ್ತೀನಿ ಅಂದರೆ ಅದು ಆಗಲ್ಲ. ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಮ್ಮನ್ನ ಈ ಕನ್ಮಂಗಲ ಗ್ರಾಮಸ್ಥರು ನಮ್ಮನ್ನ ಆಯ್ಕೆ ಮಾಡಿ ಅವತ್ತು ನನಗೆ ಎದೆಲುಬಾಗಿ ನಿಂತು ಯಲ್ಲಪ್ಪನವರು ನಮ್ಮನ್ನು ಗೆಲ್ಲಿಸಿ, ಗ್ರಾಮಸ್ಥರೆಲ್ಲ ನಮ್ಮನ್ನು ಗೆಲ್ಲಿಸಿ ಇವತ್ತು ತಾಲೂಕ್ ಪಂಚಾಯತಿ ನಂಬರ್ ಮಾಡೋರು ಇಲ್ಲಿನೂ. ನಾವು ಹಿಂದಿನ ದಿವಸದಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀರಿ. ಯಲ್ಲಪ್ಪನವ್ರು ಏನು ಎತ್ತ ಅಂತೇಳಿ ಅವರು ಸಮಾಜ ಸೇವೆ ಮಾಡೋದೇ ಹೊರತು ಅವರು ಬೇರೆ ಮಾಡಿ ತೊಗೊಂಡೋಗಿ ಮನೆಗೆ ಹಾಕ್ಕೋಬೇಕು ಅನ್ನೋಂಥದ್ದೇನಿಲ್ಲ. ಭಾಳಷ್ಟು ಶ್ರಮೆ ವಹಿಸಿ ಕೆಲಸ ಮಾಡ್ತಾರೆ. ಖಂಡಿತ ಇವತ್ತು ಯಲ್ಲಪ್ಪನವ್ರ ಕನಸು ಇದ್ದಿದ್ದನ್ನ ಇವತ್ತು ಎಲ್ಲ ನಂಬರ್ಗಳು 12 ಜನ ನಂಬರ್ಗಳು ನಸು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಆತ್ಮೀಯವಾಗಿ ನನ್ನ ಉತ್ತರಪೂರ್ವಕವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೀರಿ. ಅದಕ್ಕೆ ಆ ರೀತಿ ಏನು ಮಾಡಬೇಕು ಅದನ್ನು ಒಳ್ಳೆ ರೀತಿ ಮಾಡೋಕ್ಕೆ ನಾವು ಸಹಕಾರ ಮಾಡ್ತೀರಿ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.